ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಮ್ಮ. ನಮ್ಮದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ಲು ಹೋಬಳಿಯ ದೊಡ್ಡಂತಾಪುರ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಮೊರಟ್ಲ. ಅಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಜೊತೆಗೆ BLO ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಒಂದು PS ನಂಬರ್ 148 ಮೊರಟ್ಲ. ಇಲ್ಲಿರ್ತಕ್ಕಂಥ ವೋಟರ್ಸು 190. ಈ ದಿನ ನನಗೆ ನಮ್ಮ ಸಂಡೂರು ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸರ್ ಅವರು ನನ್ನ ಒಂದು SIR ಕಾರ್ಯ ಪ್ರಗತಿಯನ್ನು 100% ಆಗಿದೆ ಎಂದು ಅವರೇ ಗುರುತಿಸಿ ನಮ್ಮ ಪ್ರಗತಿ ಕಾರ್ಯಕ್ಕೆ ನಮ್ಮ ಶಾಲೆಗೆ ನಮ್ಮ ಮತಗಟ್ಟೆಗೆ ಆಗಮಿಸಿ ನಮಗೆ ಒಂದು ಅಭಿನಂದಿಸಿ ಸನ್ಮಾನವನ್ನು ಮಾಡಿದರು. ಅವರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ತಾಲೂಕು ಆಡಳಿತ ಹಾಗೂ ನಮ್ಮ ಶಿಕ್ಷಣ ಇಲಾಖೆ BO ಸಾರು ಹಾಗೂ ನಮ್ಮ CRP ಮೇಡಮ್ ಅವರು ಕೂಡ ಆಗಾಗ ಈ ಒಂದು ವಿಚಾರದ ಬಗ್ಗೆ ಸಹಕಾರವನ್ನು ನೀಡಿ ಈ ಒಂದು ಪ್ರಯತ್ನಕ್ಕೆ ಸಹಕಾರಿ ಆಗಿರ್ತಕ್ಕಂಥ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ SIR ಕಾರ್ಯದ ಬಗ್ಗೆ ನಾವು ಹೇಳಬೇಕಂದ್ರೆ, ಇದು ನಮ್ಮ ಬೂತಲ್ಲಿ ಒಟ್ಟಾರೆ 190 ವೋಟರ್ಸ್ ಇದ್ದಾರೆ. ಅದು ಚಿಕ್ಕದೇ. ಅದು ಚಿಕ್ಕದಾದರೂ ಕೂಡ ನಾವು ಅದನ್ನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ವಿ. 2 ಹಂತದಲ್ಲಿ ನಮಗೆ ತಹಸೀಲ್ದಾರ್ ಸರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ 2 ಹಂತದಲ್ಲಿ ನಮಗೆ ತರಬೇತಿಯನ್ನು ನೀಡಿದರು. ಅದರಲ್ಲಿ ಸ್ವಲ್ಪ ಈ ಒಂದು SIR ಬಗ್ಗೆ ಅರ್ಥವಾಯಿತು. ಅದಾದ ಮೇಲೆ ನಮಗೆ ವೋಟರ್ಸು ಫಾರಮ್ಸನ್ನು ಎನ್ಯುಮರೇಷನ್ ಫಾರ್ಮ್ ಎಲ್ಲ ವೋಟರ್ಸಿಗೆ ನೀಡಿದಾಗ ಡಬಲ್ ಒಬ್ಬರಿಗೆ 2 ಫಾರ್ಮ್ಸನ್ನು ಕೊಟ್ಟರು. ಅದರ ತುಂಬೋದ್ರ ಬಗ್ಗೆ ಆಗಲಿ ಮತ್ತು ಅದನ್ನು ನಾವು ಮೊಬೈಲಲ್ಲಿ ಆನ್ಲೈನಲ್ಲಿ ಡಿಜಿಟಲ್ ಮಾಡೋದ್ರ ಬಗ್ಗೆ ಆಗಲಿ ವಿಡಿಯೋಗಳನ್ನು ನಮ್ಮ ತಹಸೀಲ್ದಾರ್ ಸರ್ ಅವರು ಹಾಗೂ ನಮ್ಮ ಮೇಲ್ವಿಚಾರಕ ಆಗಿರ್ತಕ್ಕಂಥ ಕುಮಾರ್ ನಾಯ್ಕ VS ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ನಮಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಿದ್ರು. ಇಲ್ಲಿ ನಮ್ಮದು ಚಿಕ್ಕದಾದರೂ ಕೂಡ ನಾನು ಬೇಗ ಮುಗಿಸಿದ್ದೀನಿ ಅನ್ನೋದಕ್ಕಿಂತ ಮುಗಿಸುವ ಪೂರ್ವದಲ್ಲಿ ಕೆಲವೊಂದು ಯೋಜನೆ ಮತ್ತು ಸಮಯೋಚಿತ ಕಾರ್ಯಗಳನ್ನು ನಾನು ಪಟ್ಟಿ ಮಾಡಿಕೊಂಡೆ. ಫಾರಮ್ಸು ಈಗ ಮತದಾರರನ್ನು ನೋಡಿದಾಗ ಒಬ್ಬೊಬ್ಬರದು ಒಂದೊಂದು ಕಡೆ ಕ್ರಮ ಸಂಖ್ಯೆ ಬಂದಿತ್ತು. ಈ ಊರ ಒಂದು ಪರಿಚಯ ಇರೋದ್ರಿಂದ ನಾನು ಏನು ಮಾಡಿದೆ, ಮೊದಲನೇದಾಗಿ ಆ ಫಾರಮ್ಸ್ ಒಂದೊಂದು ಮನೆಯಲ್ಲಿ 5 ಓಟು ಇದ್ದರೆ 5 ಓಟಿನ ಫಾರಮ್ಸನ್ನು ಸೆಟ್ ಮಾಡಿಕೊಂಡು ಆಮೇಲೆ ಬೆಳಿಗ್ಗೆ ಬೇಗನೆ 8 ಗಂಟೆಗೆಲ್ಲ ಫೀಲ್ಡ್ಗೆ ಇಳಿದು ಈ ಕಾರ್ಯವನ್ನು ಮುಗಿಸಿದೆ. ಮತ್ತು ಸಾಯಂಕಾಲ ಎಲ್ಲರೂ ಹೊಲಗಡೆಗೆ, ಇಲ್ಲೆಲ್ಲ ರೈತರು ಇರೋದ್ರಿಂದ ಹೊಲ ಗದ್ದೆಗಳಿಗೆ ಹೋಗೋದ್ರಿಂದ ಬೇಗನೆ ಮನೆಗೆ ತೆರಳುತ್ತಿರಲಿಲ್ಲ. ಆಗ ನಾನು ಸಾಯಂಕಾಲ 6-7 ಗಂಟೆವರೆಗೂ ಕೂಡ ವೆಯ್ಟ್ ಮಾಡಿ ಈ ಕಾರ್ಯವನ್ನು ನಾನು ಮುಗಿಸಿದೆ. ಇವತ್ತು ಈ ಒಂದು ಕಾರ್ಯ ಪೂರ್ಣಗೊಳಿಸೋದಕ್ಕೆ ಎಲ್ಲರೂ ಒಂದು ಸಹಕಾರವನ್ನು ನೀಡಿದರು. ನಮ್ಮ ಶಾಲೆಯಲ್ಲಿ ನಾವು ಏಕೋಪಾಧ್ಯಾಯ ಶಿಕ್ಷಕಿ ಆಗಿದ್ದರಿಂದ ಶಾಲೆಯಲ್ಲಿ ಮೊಟ್ಟೆ, ಬಾಳೆಹಣ್ಣು, ಉಸುಳಿ ಕಾಳು ಇವೆಲ್ಲವನ್ನು ನೀಡಿ, ಜೊತೆಗೆ ಆ ದಿನದ ಒಂದು ಶೈಕ್ಷಣಿಕ ಸಮಯೋಚಿತ ಮಾರ್ಗಸೂಚಿಯನ್ನು ನಮ್ಮ ಅತಿಥಿ ಶಿಕ್ಷಕರಾದ ರೋಜಾ ಮೇಡಮ್ ಅವರಿಗೆ ನೀಡಿ ನೆಕ್ಸ್ಟ್ ಒಂದು ಫೀಲ್ಡ್ಗೆ ಹೋಗ್ತಿದ್ದೆ. ಹೋದಾಗ ವೋಟರ್ಸು ಸರಿಯಾಗಿ ಮಾಹಿತಿಯನ್ನು ನೀಡ್ತಿರ್ಲಿಲ್ಲ. ಅವ್ರು ಇರಬೇಕು, ಇವ್ರು ಇರಬೇಕು, ನನಗೆ ನಮ್ಮ ಅಪ್ಪ ಬರಬೇಕು, ಅಮ್ಮ ಬರಬೇಕು ಅಂದಾಗ 2-3 ಸರಿ ಮನೆಗೆ ನಾನು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ನಾನು ಮೊಬೈಲಲ್ಲಿ ಆ ಒಂದು BLO ಆ್ಯಪ್ನಲ್ಲಿ ನಾನು ಅಪ್ಲೋಡನ್ನು ಮಾಡಿದೆ. ಈ ಒಂದು SIR ಕಾರ್ಯ ಒತ್ತಡ ಅನ್ನೋದಕ್ಕಿಂತ ನಮಗೆ ನೀಡಿರ್ತಕ್ಕಂಥ ಈ ಕಾರ್ಯವನ್ನು ಒಂದು ಪ್ಲ್ಯಾನ್ ಮಾಡಿ ಈ ಒಂದು ಕಾರ್ಯವನ್ನು ನಾನು ಮುಗಿಸಿದ್ದೇನೆ. ಕಾರಣ ಇಷ್ಟೇ, ನಾವು ಏಕೋಪಾಧ್ಯಾಯ ಶಿಕ್ಷಕರು ಇರೋದ್ರಿಂದ ಇಡೀ ಶಾಲೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಆ ಒಂದು ಕಾರ್ಯ ಅಂದ್ರೆ ಮುಖ್ಯವಾಗಿ ನಾನು ಯೋಚನೆ ಮಾಡಿದ್ದು ನಮ್ಮ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿ ಎಲ್ಲೋ ಒಂದು ಕಡೆ ನಾನು ಹೊರಗಡೆ ಹೋಗೋದ್ರಿಂದ ಕುಂಠಿತ ಆಗ್ತದೆ ಅಂದ್ಕೊಂಡು ನಾನು ಹೆಚ್ಚು ಶ್ರಮ ವಹಿಸಿ 2 ಕಡೆ ಊರಿದೆ. ಇಲ್ಲಿ ಒಂದು ಸ್ವಲ್ಪ 25 ಮನೆಗಳಿದ್ದರೆ 2 ಕಿಲೋಮೀಟರ್ ದಾಟಿದ ನಂತರ ಇನ್ನೊಂದು 25 ಮನೆಗಳು ಆ ಕಡೆ ಇದ್ದಾವೆ. ಮತ್ತು ಕೆಲವರು ಹೊಲಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಮತ್ತು ಅಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ, ಮತ್ತು ಹೊಲದಲ್ಲಿ 2 ಮನೆ ಇದ್ದಾವೆ, ಅದು ಫುಲ್ಲು ಸ್ವಲ್ಪ ಫಾರೆಸ್ಟ್ ಏರಿಯಾ, ಅಲ್ಲಿ ಹೋಗಿ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ಆ ಮಾಹಿತಿಯನ್ನು ನಾನು ಅದು ಮೊಬೈಲಲ್ಲಿ ಆನ್ಲೈನಲ್ಲಿ ಡಿಜಿಟಲ್ ಮಾಡಿದ್ದೇನೆ.
ಈ ಒಂದು ಕಾರ್ಯಕ್ಕೆ ನಮ್ಮ ಮೇಲ್ವಿಚಾರಕರಾಗಿರ್ತಕ್ಕಂಥ ಕುಮಾರ್ ನಾಯ್ಕ್ ಸರ್ ಅವರು ತುಂಬಾ ಸಹಕಾರವನ್ನು ನೀಡಿದ್ರು. ಯಾವುದೇ ಸಮಸ್ಯೆ ಬರಲಿ, ಕೆಲವೊಂದ್ಸಲ ಆ್ಯಪ್ ಇಶ್ಯೂ ಆಗ್ತಿತ್ತು, ವರ್ಕನೇ ಆಗ್ತಿರ್ಲಿಲ್ಲ. ಅವಾಗ ಅಪ್ಡೇಟ್ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹೇಳ್ತಿದ್ರು. ಪ್ರತಿದಿನ ಅದರ ಪ್ರಗತಿ ಪರಿಶೀಲನೆಯನ್ನು ಮಾಡ್ತಿದ್ರು. ಇದೆಲ್ಲದರ ನಡುವೆ ನಾನು ಈ ಒಂದು ಕಾರ್ಯವನ್ನ ಪೂರ್ಣಗೊಳಿಸಿ ಅವರು ಇವತ್ತು ನನಗೆ ಅಭಿನಂದಿಸಿದ್ದಕ್ಕೆ ಎಲ್ಲರಿಗೂ, ನಮ್ಮ ಶಿಕ್ಷಣ ಇಲಾಖೆಗೂ ಮತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ತಾಲೂಕು ಆಡಳಿತವರಿಗೂ ಕೂಡ ಹಾಗೂ ನಮ್ಮ ಮೇಲ್ವಿಚಾರಕರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ.